ಟೈಮ್ ನ್ಯೂಸ್ಗೆ ನಮಸ್ಕಾರ. ಏನಪ್ಪ ಅಂದ್ರೆ ಗಿಲ್ಲಿ ಅವರು ಅಶ್ವಿನಿ ಗೌಡನ ಜೊತೆ ಜಗಳ ನಡೆಯತೈತ್ರಿ. ಭಾಳ ಅನಾಹುತ ಜಗಳ ನಡೆಯತೈತಿ. ಯಾಕಂದ್ರೆ ಆ ಜಗಳ ಹಂಗೈತಿ. ಯಾತ್ರ ಸಂಬಂಧ ಅಂತ ನೀವು ಕೇಳತ್ತಿರ್ಬೋದು. ಈ ನ್ಯೂಸ್ದಾಗ ಅದನ್ನೇ ಹೇಳಕ್ಕೆ ಬಂದನ್ನ. ಏನಪ್ಪ ಅಂದ್ರೆ ಬಿಗ್ ಬಾಸ್ ಅವ್ರ ಒಂದು ಇದನ್ನ ಹೇಳ್ತಾರೆ. ಈ ಮನೆ ಒಳಗಿನೂ ಉಲ್ಲಂಘನೆ ಯಾರು ಮಾಡಿದಾರಲ್ಲ, ಇಲ್ಲಿಯ ಕಟ್ಟುಪಾಡುಗಳನ್ನ ಯಾರು ಉಲ್ಲಂಘನೆ ಮಾಡಿದಾರಲ್ಲ ಅವರಿಗೆ ಒಂದು ಶಿಕ್ಷೆ ಅಂತ ಹೇಳ್ತೈತೆ ಬಿಗ್ ಬಾಸ್. ಏನಪ್ಪ ಅಂದ್ರೆ ಅದು ಅವರ ಮುಂದೆ ಡೊಗ್ಗಾಲ್ ಮಂಡಿ ಅಂದ್ರೆ ಊಟ ಬಯಸಿ ಹೊಡೆದ ಕ್ಷಮೆ ಕೇಳ್ಬೇಕು ಅಂತಾದ್ರ ಗಿಲ್ಲಿ ಅದಾನಲ್ರಿ, ಹೊರಗೆ ಹೋಗಿ ಗಾರ್ಡನ್ದಾಗ ಚೇರ್ ಹಾಕ್ಕೊಂಡು ಅಶ್ವಿನಿ ಗೌಡ ಹೊರಗೆ ಬರ್ತಾಳೆ. ಆಕೆ ಬಂದಿಲ್ಲ ನಾನು ಮುಂದೆ ಅಂತೇಳಿ ಎಷ್ಟು 17 ವರ್ಷದ ಇದಿದಂತ ಡೈಲಾಗ್ ಹೊಡಿತಾನೆ ರೀ ಗಿಲ್ಲಿ. ಅಂತಾದ್ರಾಗ ಅಶ್ವಿನಿ ಗೌಡ ಬರ್ತಾಳಲ್ಲಿ ಅಟೋಟಿಗೆ. ಅವ್ ಹಂಗೆ ಕುಂತಾನಂದ್ರೆ ನಂಗೆ ಹೊಡ್ಯಾಕೆ ಅವಲ್ಲ ಅಂತೇಳಿ ಆಕೆ ಜಗಳ ತೆಗಿತಾಳೆ. ಇಷ್ಟು ಇದಾತು ಹಂಗಾತು ಅಂತ ಅಳಕ್ಕೆ ಚಾಲೂ ಮಾಡ್ತಾಳ್ರಿ. ಅದೇನೇ ಪೇಕ್ ಅಳು ಐತೋ ಏನೋ ಅಂತಾರಲ್ಲ ಅಂತ ಅಳು ಹೋಯ್ತು, ನಮಗೂ ಗೊತ್ತಿಲ್ಲ. ಆದ್ರೆ ಗಿಲ್ಲಿ ಮಾತ್ರ ಖತರ್ನಾಕ್ ಆ್ಯಕ್ಟಿಂಗ್ ಅಂತಾರಲ್ಲ ಹಂಗೆ ಮಾಡಿದಾನು. ಅದ್ರ ಸಂಬಂಧ ಮಂದಿ ಬಿದ್ದು ನಗಾತಾರ. ನೀವು ಕೂಡ ನಕ್ಕಿರ್ಬೋದು. ಆದ್ರೆ ಅದಕ್ಕೆ ಹೇಳತ್ತಾನ ಇದು ಭಾಳ ಕೆಟ್ಟ ಐತಿಪ್ಪ ಅಂತೇಳಿ ಈ ನ್ಯೂಸ್. ನನಗೆ ಮಾತ್ರ ಫುಲ್ ಆಗು ಬಂತು. ಐಕಿ ಹೊಡೆದು ಕರೆ ಅಕ್ಕಿನ ಅಳಿಸೇ ಬಿಟ್ಟು ನೋಡ್ರಿ ಗಿಲ್ಲಿ. ಅಂತೂ ಇಂತೂ ಒಟ್ಟು ಅಶ್ವಿನಿ ಗೌಡನ ಒಂದು ಸರ್ತಿಯಾರ ಅಳಿಸೇ ಬಿಟ್ಟು ಅನ್ಕೊಂಡಿದ್ದವ್ ಗಿಲ್ಲಿ ಅಳಿಸ್ತಾನೆ ಅಂತೇಳಿ. ಆದ್ರೆ ಒಂದು ಸರ್ತಿಯಾರ ಅಳಿಸೇ ಬಿಟ್ಟಾಗಿನ ಇದಕ್ಕೆ ಎಷ್ಟು ಮಂದಿ ಸಪೋರ್ಟ್ ಐತಿ ಅವ್ರು ಕಮೆಂಟ್ ಮಾಡ್ರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ. ಗಿಲ್ಲಿ ಹೇಳ್ತಾನ ಆಕೆ ಹೊಡಿಬೇಕಾ ಈಗ ಅಂಥೇಳಿ ಊಟ ಬಸಿ ಹೊಡಿಸೇ ಬಿಡ್ತಾನ್ರಿ. ಯಾರು ಕಟ್ಟುಪಾಡುಗಳನ್ನ ಉಲ್ಲಂಘನೆ ಮಾಡಿದಾರೋ ಅವರಿಗೆಲ್ಲ ಶಿಕ್ಷೆ ಇರ್ತೈತಿ. ಅವ್ರು ಏನು ಬೇಕಾದ್ರೂ ಮಾಡಿಸೋದಿರ್ತೈತಿ. ಮತ್ತು ಗಿಲ್ಲಿಗೇನು ಒಂದು ಶಿಕ್ಷೆ ಕೊಟ್ಟಿರ್ತಾರೆ, ನಾವು ಯಾರು ಹೇಳಿದ್ದು ಮಾತು ಕೇಳ್ಬೇಕಂತೇಳಿ. ಆದ್ರೆ ಆಕೆಗೆ ಆಡ್ ಸಿಗ್ತೈತಿ ಅಲ್ಲಿ ಮನೆ ಎಲ್ಲ ಕಟ್ಟುಪಾಡುಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಬಿಗ್ ಬಾಸ್ ಮನೆ ಒಳಗಿಂದ ಅಂತೇಳಿ ಎಲ್ಲರೂ ಆಕೆ ಮ್ಯಾಗ ಹಾಕ್ತಾರೋ. ಆದ್ರೆ ಆಕೆ ಎಲ್ಲರೂ ಅಂತೇಳಿ ಕ್ಷಮೆ ಕೇಳೋದು ಬರ್ತೈತಿ ಊಟ ಬಸಿ ಹೊಡೆದ. ಆದ್ರೆ ಗಿಲ್ಲಿ ಮಾತ್ರ ಫುಲ್ ಖುಷಿಯಲ್ಲಿ ಆಕಿನ ಅಳಿಸೇ ಬಿಡ್ತಾನು. ಇದು ಮಾತ್ರ ಎಷ್ಟು ಮಂದಿಗೆ ಇಷ್ಟ ಆಗೈತಿ ಗೊತ್ತಿಲ್ಲ. ಆದವ್ರನ್ನೂ ಕಮೆಂಟ್ ಮಾಡ್ರಿ, ಆಗ್ಲಿಲ್ಲವರು ಕಮೆಂಟ್ ಮಾಡ್ರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಈ ನ್ಯೂಸನ್ನು ಬೆಳೆಸ್ರಿ, ದಯವಿಟ್ಟು ಬೆಳೆಸ್ರಿ.